ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ನಾನಿವತ್ತು ನಿಮಗೆ ಕ್ರೋಶ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಕ್ಲಾಸಲ್ಲಿ ಏನೇನು ಐಟಮ್ಸ್ ಬೇಕಂತ ಹೇಳಿದ್ದೆ ಅಲ್ವಾ, ಅದೆಲ್ಲ ಐಟಮ್ಸ್ ತೊಗೊಂಡಿಟ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಥ್ರೆಡ್ಡನ್ನು 6 ಎಳೆ ದಾರ ಹೇಗೆ ಸುತ್ಕೋಬೇಕಂತ ಹೇಳ್ತೀನಿ. ಇವತ್ತು 6 ಎಳೆ ದಾರ ಸುತ್ತಿ ತೋರಿಸ್ತೀನಿ. ಆಮೇಲೆ ನಿಮಗೆ 7 ಎಳೆ 8 ಎಳೆ ಹೇಗೆ ಸುತ್ಕೋಬೇಕಂತ ಗೊತ್ತಾಗುತ್ತಲ್ವ. ಒಂದು ಸತಿ ತೋರಿಸ್ಕೊಟ್ರೆ ನೀವು ಊದ್ಬತ್ತಿದು ಪೈಪ್ ಬರುತ್ತಲ್ಲ ಅದು ತೊಗೋಬೋದು, ಮತ್ತು ಈ ಥರ ಕಾರ್ಡ್ ಇದ್ದರೆ ತೊಗೋಬೋದು, ಮತ್ತು ಇದು ಡಿಯೋಡ್ರೆಂಟ್ ಬಾಟ್ಲ್ಗಳೆಲ್ಲ ಬರುತ್ತಲ್ಲ ರೌಂಡ್ ಶೇಪಿದು, ಅದು ಕೂಡ ಯೂಸ್ ಮಾಡ್ಬೋದು. ಈ ಥರ ಒಂದು ಸುತ್ತು ಒಂದು ರೌಂಡು ಎಷ್ಟು ಬೇಕೋ ಅಷ್ಟು ನಿಮ್ಮ ಸ್ಯಾರಿಗೆಲ್ಲ ಎಷ್ಟು ಯೂಸ್ ಆಗ್ತದೆ ನಿಮ್ಮ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ಲ. ನಿಮ್ಮ ಡಿಸೈನು ಹೆವಿ ಇದ್ದರೆ ಜಾಸ್ತಿ ಥ್ರೆಡ್ ಸುತ್ಕೋಬೇಕಾಗುತ್ತೆ, ಲೈಟಾಗಿದ್ದರೆ ಕಮ್ಮಿ ಥ್ರೆಡ್. ನೋಡಿ ಈಗ 1 ಎಳೆ ಸುತ್ತದೆ ಅಲ್ವಾ, ಅದನ್ನ ಈಗ 2 ಮಡಿಕೆ ಮಾಡ್ಕೊಂಡಿದ್ದೀನಿ. ಒಂದು ಈ ಕಡೆ ಕಾರ್ಡಿಗೆ ಸುತ್ತಿರೋದು, ಇನ್ನೊಂದು ಆ ಕಡೆ ಥ್ರೆಡ್ಡಲ್ಲಿರೋದು ರೋಲ್ ಇರೋದು. ನೋಡಿ ಅದೆರಡು ಸೇರಿ ಸುತ್ತಾ ಇದ್ದೀನಿ ಇವಾಗ. ಹಾಗೆ 2 ಎಳೆ ದಾರ ಆಗ್ತಾಯಿದೆ ಸುತ್ತುವಾಗ. ಅಥವಾ ಕಾರ್ಡ್ ಸ್ವಲ್ಪ ಈ ಕಡೆ ಸರಿ ತಿರುಗಲ್ಲ, ಸಿಕ್ಬೀಳ್ತಾ ಇರುತ್ತೆ. ಏನು ಪರವಾಗಿಲ್ಲ, ನಿಮಗೆ ರೋಲ್ ಥರ ಇರೋ ಅಂಥದ್ದು ಬಾಟ್ಲುಗಳು, ರೌಂಡ್ ಶೇಪಿದ್ದು ಬಾಟ್ಲುಗಳು, ಈ ಊದ್ಬತ್ತಿ ಪೈಪು ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಸುತ್ಕೊಳ್ಳೋಕ್ಕೆ, ಥ್ರೆಡ್ಡೆಲ್ಲ ನೀಟಾಗಿರುತ್ತೆ. ನೋಡಿ ಈ ಥರ ಇದು 2ನೇ ರೌಂಡ್ ಆಯ್ತಲ್ವಾ. ನೋಡಿ ಈ ಥರ ಎಲ್ಲ ಸುತ್ಕೊಳ್ಳಿ. ಹಾಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ನಾನು ಹೇಳ್ಕೊಡ್ತಾ ಇರೋ ಕ್ಲಾಸಸ್ ಎಲ್ಲ ನಿಮಗೆ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಲ್ವ ಆರಿ ಎಂಬ್ರಾಯ್ಡ್ರಿದು, ಅದೆಲ್ಲ ಪ್ರಾಕ್ಟೀಸ್ ಮಾಡಿ. ಖಾಲಿ ಎಂಬ್ರಾಯ್ಡ್ರಿ ಒಂದೇ ಕಲಿತ್ರೆ ಪ್ರಯೋಜನ ಇಲ್ಲ, ಈ ಥರ ಕುಚ್ಚೆಲ್ಲ ಹಾಕೋದು ಕಲಿಬೇಕು. ನೋಡಿ ಇದು 3 ಎಳೆ ದಾರ. ಈಗ 3 ಎಳೆ ಆಯ್ತಲ್ವ, ಆ ಕಾರ್ಡಲ್ಲಿ 2 ಎಳೆ ಆಯಿತು, ಪ್ಲಸ್ ಆ ಕಡೆ ಇದರದ್ದು ಅದನ್ನಲ್ಲೇ ಹಾಗೆ ರಿಟರ್ನ್ ಮಡಚಿಬಿಟ್ಟು ತಿರುಗಿಸಿದ್ರೆ ಆಯಿತು. ನೋಡಿ ಈ ಥರ 3 ಎಳೆ ದಾರ ಆಗುತ್ತೆ. ಇವಾಗ ಈ ಥರ ಸೇರಿಸ್ಬಿಟ್ಟು ತಿರುಗಿಸಿದ್ರೆ ಆಯಿತು. ನಾನು ಯಾವಾಗಲೂ ಆ ಥರ ದಾರ ಸುತ್ತಕೊಂಡು ಅಲ್ಲೊಂದು ಪೇಪರ್ ಗಮ್ ಟೇಪ್ ಇಟ್ಕೊಂಡಿದ್ದೀನಲ್ಲ, ಪೇಪರ್ ಪ್ಲಾಸ್ಟರು, ಅದನ್ನು ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಬಿಚ್ಚೋಗಿತ್ತು, ಬೇರೆ ಯೂಸ್ ಮಾಡೋಕ್ಕೆ ಅಂತ ಓಪನ್ ಮಾಡಿದವಳು ಹಾಕಿರಲಿಲ್ಲ, ಇವಾಗ ಹಾಕ್ಕೊಂಡೆ. ಈಗ ಅದನ್ನು ತೋರಿಸ್ತೀನಿ ನೋಡಿ. ಈ ಥರ 2 ಎಳೆ ದಾರ ಆದ ನಂತರ ಅಲ್ಲಿ ಲಾಸ್ಟಿಗೆ ಒಂದು ನಾಟ್ ಹಾಕಿ ಮತ್ತು ಪೇಪರ್ ಪ್ಲಾಸ್ಟ್ರಲ್ಲಿ ಅಂಟಿಸಿಟ್ರೆ ನಿಮ್ಮ ದಾರ ಎಲ್ಲೂ ಹೋಗಲ್ಲ, ಆ ಕಡೆ ಈ ಕಡೆ ನೀಟಾಗಿ ಅಲ್ಲೇ ಇರುತ್ತೆ. ನೋಡಿ ಇದು 3 ಎಳೆ ದಾರ ಆಗ್ತಾಯಿದೆ ಅಲ್ವ ಈಗ. ಮತ್ತು ನಿಮಗೆ ಥ್ರೆಡ್ಡೆಲ್ಲ ಆ ಕಡೆ ಈ ಕಡೆ ಓಡಿ ಹೋಗುತ್ತಲ್ವ. ಈ ಥರ ಏನಾದರೂ ಒಂದು ಪ್ಲೇಟ್ ಥರ ಏನಾದರೂ ಮುಚ್ಚಳ, ಬೌಲು ಏನಾದರೂ ಇಟ್ಕೊಳ್ಳಿ. ನೋಡಿ ಈ ಥರ 3 ಎಳೆ ದಾರನ ಸುತ್ಕೊಳ್ಳಿ. ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ನಾಳೆಯಿಂದ ನಾನು ಕಂಬಗಳು ಹಾಕೋದು ಹೇಳ್ಕೊಡ್ತೀನಿ. ಚೈನ್ ಸ್ಟಿಚ್ಚು ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ ಹೇಳ್ಕೊಡ್ತೀನಿ, ಸಿಂಗಲ್ ಚೈನು, ಕಂಬ, ಆಮೇಲೆ ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಒಂದೊಂದೇ ಹೇಳ್ಕೊಡ್ತೀನಿ 1 ಬೈ 1. ಆಮೇಲೆ ಕ್ರೋಶ ಹೇಗೆ ನೀವು ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ನೀಡಲನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತೆಲ್ಲ ಪ್ರಾಕ್ಟೀಸ್ ಆದ ನಂತರ ನಿಮಗೆ ಡಿಸೈನ್ ಒಂದೊಂದೇ ಹೇಳ್ಕೊಡ್ತೀನಿ. ಸ್ವಲ್ಪ ಡಿಸೈನ್ ಹೇಳ್ಕೊಡ್ತೀನಿ, ಆಮೇಲೆ ನಿಮ್ಮದೇ ಕ್ರಿಯೇಟಿವಿಟಿ ಇರುತ್ತೆ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಯಾವ ಥರ ಹಾಕ್ಬೇಕು ಅನ್ನೋದು. ನಿಮಗೆ ಬೇಸಿಕ್ ಒಂದು ಗೊತ್ತಾದರೆ ಸಾಕು, ಅದಕ್ಕೆ ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ 4 ಎಳೆ ದಾರ ಆಯ್ತು. ಇವಾಗ ಇದೇ ಥರ 1 ಬೈ 1 ಸುತ್ಕೊಂತ ಹೋಗಬೇಕು. ಈಗ 4 ಎಳೆ ಆದ ನಂತರ ಪುನಃ ಅದನ್ನಲ್ಲೇ ರಿಟರ್ನ್ ಮಡಚ್ಕೊಂಡು ರಿಟರ್ನ್ ಬೇರೆ ಕಾರ್ಡಿಗೆ ಸುತ್ತಬೇಕು. ಆಗ 5 ಎಳೆ ದಾರ ಆಗುತ್ತೆ. ನೋಡಿ 5 ಎಳೆ ದಾರ ಆಗುತ್ತೆ. ಈಗ 5 ಆಯಿತು. ನೋಡಿ ಈ ಥರ ಸುತ್ಕೋಬೇಕು. ಪುನಃ ರಿಟರ್ನು ಆ ಕಾರ್ಡಲ್ಲಿರೋ 4 ಎಳೆ ಮತ್ತು ಈ ಕಡೆ ರೋಲಲ್ಲಿರೋ 1 ಎಳೆ, ಅಲ್ಲಿಗೆ ಎಷ್ಟಾಯಿತು 5 ಎಳೆ ಆಯ್ತಲ್ವಾ. ಯಾವುದೇ ಕಾರಣಕ್ಕೂ ದಾರನ ಕಟ್ ಮಾಡ್ಕೋಬಾರ್ದು, ಹಾಗೆ ತಿರುಗಿಸಿ ಮಡಚ್ಕೊಂಡು ಸುತ್ಕೊಂಬರಬೇಕು. ಇದು 1 ಟೈಪು, ಇದು ಫಸ್ಟ್ ಟೈಪು ದಾರ ಹೇಗೆ ಸುತ್ತೋದು ಅಂತ ಹೇಳ್ಕೊಡ್ತಾ ಇರೋದು. ಇನ್ನೂ 2 ಟೈಪ್ ಇದೆ, ಅದೆಲ್ಲ ಸ್ವಲ್ಪ ಕಷ್ಟ. ಅಂದರೆ
ಕಷ್ಟ ಅಂದರೆ ಕಷ್ಟ ಅಲ್ಲ, ಆದರೂ ನಿಮಗಿದು ಈಗ ಸದ್ಯಕ್ಕೆ ಈಸಿಯಾಗಿರೋದು ನೋಡಿ, ಆಮೇಲೆ ಅದನ್ನ ಹೇಳ್ಕೊಡ್ತೀನಿ. ನಿಮಗೀಗ ಕ್ರೋಶ ಕಂಬ ಎಲ್ಲ ಹಾಕೋದು ಕಲಿಬೇಕಲ್ವಾ, ಮತ್ತು ನಿಮಗೆ ಥ್ರೆಡ್ ಹ್ಯಾಂಡ್ಲ್ ಮಾಡೋದು, ನೀಡ್ಲ್ ಹ್ಯಾಂಡ್ಲ್ ಮಾಡೋದೆಲ್ಲ ಕಲಿಬೇಕಲ್ವ. ಅದೆಲ್ಲ ಕಲಿತಾದ ನಂತರ ನಿಮಗೆ ಆ ಥರ ಬೇರೆ ಥರ ದಾರ ಸುತ್ತೋದು ಹೇಳ್ಕೊಡ್ತೀನಿ. ಸ್ವಲ್ಪ ಈಸಿ ಇರುತ್ತೆ. ಈ ಥರ ಒಂದೊಂದೇ ಕಾರ್ಡಿಗೆ ತಿರುಗಿಸಿ ಸುತ್ತಬೇಕನ್ನೋದೇನಿಲ್ಲ. ಅದು ಒಂದೇ ರೋಲ್ಗೆ ಯಾವುದಕ್ಕಾದ್ರೂ ಸುತ್ತಕೊಂಡ್ರೆ ಸಾಕಾಗುತ್ತೆ. ಅದರಲ್ಲೇ ಪ್ರಾಕ್ಟೀಸ್ ಮಾಡಿ. ಇದನ್ನು ಫಸ್ಟು ಕಲಿಯುವಾಗ ಈ ಥರ ಸುತ್ಕೊಳ್ಳಿ ಸಾಕು. ನಾನು ಕಾರ್ಡಲ್ಲಿ ಸುತ್ತೆ ಅಂತ ನೀವು ಕಾರ್ಡಲ್ಲೇ ಸುತ್ತಬೇಕಂತೇನಿಲ್ಲ. ನೀವು ಅದೇ ಹೇಳಿದ್ನಲ್ಲ, ಊದುಬತ್ತಿ ಪೈಪು ಅಥವಾ ಡಿಯೋಡ್ರೆಂಟ್ ಬಾಟ್ಲ್ಗಳೆಲ್ಲ ಬರುತ್ತಲ್ಲ ರೌಂಡ್ ಶೇಪ್, ಇದು ಲಾಂಗು, ಅದರಲ್ಲಿ ಸುತ್ಕೋಬೋದು. ಅದರಲ್ಲೆಲ್ಲ ಇಷ್ಟೊಂದು ಎಳೆ ಸುತ್ತಬೇಕಂತೇನಿರಲ್ಲ, ಗಮ್ಮಿ ಸುತ್ಕೊಬೋದು. ನಿಮ್ಮ ಸೀರೆಗೆ ಎಷ್ಟು ಬೇಕು ಅಷ್ಟು ಸುತ್ಕೊಂಡ್ರೆ ಆಯಿತು. ತುಂಬ ಹೊತ್ತಿದ ಥರ ರೌಂಡ್ ಹಾಕ್ಬೇಕಂತೇನಿರಲ್ಲ, ದೊಡ್ಡದಿರುತ್ತಲ್ವ, ಆ ಥರ ಮಾಡ್ಕೊಂಡು ಹೋಗಿ. ನೋಡಿ ಈಗ ಎಷ್ಟು ಎಳೆ ಆಯ್ತಂತ. 6 ಎಳೆ ಸುತ್ತದೆ ಅಲ್ವಾ, ಅದನ್ನೀಗ ಎಂಡಲ್ಲಿ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ದಾರ ಬಿಚ್ಚೋಗ್ಬಾರ್ದಲ್ಲ, 6 ಎಳೆ ಆ ಕಡೆ ಈ ಕಡೆ ಹಾಕ್ಬಾರ್ದಲ್ಲ. ಅದಕ್ಕೆ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಂಡು ಈ ಪೇಪರ್ ಪ್ಲಾಸ್ಟರ್ ಇದೆಯಲ್ಲ ಅದನ್ನು ಅಂಟಿಸ್ಕೊಳ್ಳಿ ಆ ತುದಿಯಲ್ಲಿ. ಆಗ ದಾರ ಎಲ್ಲಿಗೂ ಹೋಗಲ್ಲ. ನೀವು ಯಾವುದ್ರಲ್ಲೇ ಸುತ್ತಕೊಂಡ್ರೂ ಆ ಥರ ಪೇಪರ್ ಪ್ಲಾಸ್ಟರ್ನ ಅಂಟಿಸ್ಕೊಳ್ಳಿ. ದಾರ ಏನು ಅಂಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ನೀಟಾಗಿ ತೆಗಿಬೋದು. ತೆಗೆದು ತೋರಿಸ್ದೆ ಅಲ್ವಾ, ಆ ಥರ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಏನೇನು ಹೇಳ್ಕೊಡ್ತಾ ಬರ್ತೀನಿ, ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಸೈಡಿಗೆ ತಿಡಬೇಡಿ. ಯಾರಿಗೆಲ್ಲ ಕಲೀಲಿಕ್ಕೆ ಆಸಕ್ತಿ ಇದೆ ಕಲೀರಿ. ಎಲ್ಲ ಫ್ರೀ ಕ್ಲಾಸನ್ನು ಹೇಳ್ಕೊಡ್ತಾ ಬರ್ತೀನಿ 1 by 1. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.